ನಮಸ್ಕಾರ, ನಾನು ಸಿಂಧು. ಮೊದಲನೇದಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ಪರಮಾತ್ಮ ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಹೇಳಿ ನಾನು ಕೂಡ ಭಗವಂತನಲ್ಲಿ ಬೇಡ್ಕೋತೀನಿ. ಶಿವರಾತ್ರಿ ಹಬ್ಬದ ದಿನ ನಮ್ಮೂರಿನ ದೇವಸ್ಥಾನದಲ್ಲಿ ಯಾವ ರೀತಿಯಾದಂತಹ ಆಚರಣೆ ನಡೀತಾ ಇದೆ ಅಂತ ತೋರಿಸುವಂತಹ ಪ್ರಯತ್ನ ಇವತ್ತು ಮಾಡ್ತಾ ಇದ್ದೀನಿ. ಈ ಪ್ರಯತ್ನದ ಜೊತೆಗೆ ಶಿವರಾತ್ರಿ ಹಬ್ಬದ ಹಿನ್ನೆಲೆ ಅಥವಾ ಪೌರಾಣಿಕ ಕಥೆಗಳನ್ನು ಕೂಡ ನಾನಿವತ್ತು ತಿಳಿಸ್ತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮತ್ತು ನಾಳೆ 2 ದಿನದಲ್ಲಿ ಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆ ಮತ್ತು ವೈಜ್ಞಾನಿಕ ಹಿನ್ನೆಲೆ ಎರಡನ್ನೂ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನನಗೆ ತಿಳಿದಿರುವಷ್ಟು ಮಟ್ಟಿಗೆ ನಾನು ನಿಮ್ಮೊಟ್ಟಿಗೆ ಈ ವಿಚಾರಗಳನ್ನು ಹಂಚ್ಕೋತೀನಿ. ಮೊದಲನೇದಾಗಿ ನಮ್ಮ ಭಯಂಕರ ಮಹಾದೇವ, ಬೋಳಾಶಂಕರ, ಈಶ್ವರ, ಶಿವ, ಮಸಾಣ ರುದ್ರ ಈ ಥರ ಹೆಸರುಗಳಿಂದಂತಹ ಕರೆಯುವಂತಹ ನಮ್ಮ ಪರಮ ಶಿವನಿಗೆ ಒಂದು ನಮಸ್ಕಾರನ ಮಾಡಿಕೊಳ್ಳೋಣ. ಇವತ್ತು ನಮ್ಮೂರಿನ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಇದೆ. ದೇವರಿಗೆ ಅಭಿಷೇಕದ ನಂತರ ಅಲಂಕಾರ ಇರುತ್ತೆ. ಅಲಂಕಾರದ ನಂತರ ಗಂಗೆ ಪೂಜೆ ಕೂಡ ಇರುತ್ತೆ. ಗಂಗೆ ಪೂಜೆಯ ನಂತರ ಸಂಜೆ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ. ಇಷ್ಟೆಲ್ಲ ನಮ್ಮ ದೇವಸ್ಥಾನದಲ್ಲಿ ನಡೀತಾ ಇದೆ ಇವತ್ತು. ಸೊ ಇದರಲ್ಲಿ ಕೆಲವೊಬ್ಬರಿಗೆ ಒಂದೊಂದು ಪ್ರಶ್ನೆಗಳು ಬರುತ್ತೆ. ಈಶ್ವರನ ಪೂಜೆ ಮಾಡ್ತಾ ಇರೋದು ಇದು ಶಿವರಾತ್ರಿ, ಗಂಗೆ ಪೂಜೆ ಏನಕ್ಕೆ ಮಾಡ್ತಾ ಇದ್ದೀವಿ? ಗಂಗೆ ಪೂಜೆ ಮಾಡಿದ್ಮೇಲೆ ಪಾರ್ವತಿ ಪೂಜೆ ಕೂಡ ಮಾಡ್ತೀವಾ? ಈ ಥರದ ಪ್ರಶ್ನೆ ಬರುತ್ತೆ ಅಲ್ವಾ? ನಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗಂತೂ ಈ ಥರ ಪ್ರಶ್ನೆಗಳು ಬಂತು. ಗಂಗೆ ಪೂಜೆ ಏನಕ್ಕೆ ಮಾಡಬೇಕು? ಶಿವನ ಹಬ್ಬ ಬರೀ ಶಿವಂಗೆ ಮಾತ್ರ ಮಾಡಬೇಕಲ್ವಾ ಅಂತ. ಮತ್ತು ಇನ್ನೊಂದು ಪ್ರಶ್ನೆ ಬರುತ್ತೆ, ಅಮ್ಮ ಶಿವರಾತ್ರಿ ಸ್ಪೆಷಲ್ಲು ಉಪವಾಸ ಅಲ್ವಾ, ಮತ್ತು ಯಾಕೆ ದೇವಸ್ಥಾನದಲ್ಲಿ ಅಡುಗೆ ಮಾಡ್ತಿದ್ದಾರೆ, ಊಟ ಯಾಕೆ ಕೊಡ್ತಾರೆ? ಊಟ ಮಾಡಲೇಬಾರ್ದು ಅನ್ನೋದಾಯಿತು ಅಂದರೆ ದೇವಸ್ಥಾನದಲ್ಲೇ ಊಟ ಯಾಕೆ ಕೊಡ್ತಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ನನ್ನ ಇವತ್ತು ಮತ್ತು ನಾಳೆ ಬರುವಂತಹ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಮೊದಲನೇದಾಗಿ ಶಿವರಾತ್ರಿ ಹಬ್ಬನ ಯಾಕೆ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದೇ ಯಾಕೆ ಆಚರಿಸ್ತಾರೆ ಅನ್ನೋದ್ರ ಬಗ್ಗೆ ನಾವಿವಾಗ ಕಥೆನ ಕೇಳ್ಕೊಂಡು ಬರೋಣ, ಆಯಿತಾ? ನಮ್ಮ ಪರಮಶಿವನಿಗೆ ಏನಂದರೆ ಯಾವುದೇ ರೀತಿಯಾದಂತಹ ವಿಜೃಂಭಣೆ ಬೇಡ, ಅಲಂಕಾರ ಬೇಡ. ಆ ಭಕ್ತಿಯಿಂದ ನಾವು ಬಾರಪ್ಪ ಅಂತ ಕರೆದ್ರೆ ಸಾಕು ಬಂದ್ಬಿಡ್ತಾರೆ. ಯಾವ ಮಡಿ ಮೈಲಿಗೆ ಇದ್ಯಾವುದರ ಗೋಜು ಇಲ್ಲದೇ ಯಾರಾದರೂ ಒಬ್ಬರು ನಮ್ಮ ಕಷ್ಟಕ್ಕೆ ಬರ್ತಾರೆ ಅಂದರೆ ಅದು ಈ ಶಿವ ಮಾತ್ರನೇ. ಈ ಶಿವನ್ನ ಈ ದಿನದಂದೇ ಪೂಜೆ ಮಾಡಬೇಕು. ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾರೆ ಅಂದರೆ ನಾವು ಯಾವತ್ತಾದರೂ ಈ ಹಬ್ಬನ ಆಚರಣೆ ಮಾಡ್ಬೋದಿತ್ತು. ಆದರೆ ಈ ದಿನದಂದೇ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದಾಯಿತು ಅಂದರೆ, ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಸಮುದ್ರ ಮಥನ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಒಳ್ಳೆಯದು ನಾಶ ಆಗಬಾರ್ದು, ಒಳ್ಳೆಯದು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಮಹಾವಿಷ್ಣು ಈ ಉಪಾಯನ ಉಪಯೋಗಿಸ್ತಾರೆ. ಸಮುದ್ರ ಮಥನ ಮಾಡಿದ್ರೆ ಅಲ್ಲಿಂದ ಅಮೃತ ಬರುತ್ತೆ. ಅಮೃತನ ಕುಡಿದ್ರೆ ಒಳ್ಳೆಯವರು ಯಾರೂ ನಾಶ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸಮುದ್ರ ಮಥನ ಮಾಡಿ ಅಂತ ಹೇಳಿ ವಿಷ್ಣುವಿನ ಆದೇಶದಂತೆ ಸಮುದ್ರ ಮಥನ ಶುರುವಾಗುತ್ತೆ. ಈ ಸಮುದ್ರ ಮಥನಕ್ಕೆ ಶೇಷನಾಗ ಹಗ್ಗವಾಗಿ, ಮಂದಾರ ಪರ್ವತ ಕಡೆಗೋಲಾಗಿ, ಸಾಕ್ಷಾತ್ ಮಹಾವಿಷ್ಣುವೇ ಕೂರ್ಮಾವತಾರವನ್ನು ಎತ್ತಿ ಕಡೆಗೋಲಿಗೆ ಆಧಾರವಾಗಿ ಬೆನ್ನು ಕೊಟ್ಟು ನಿಲ್ತಾರೆ. ಹೀಗೆ ಸಮುದ್ರ ಮಥನ ಆರಂಭ ಹಾಗೇ ಬಿಡುತ್ತೆ. ಒಂದು ಕಡೆ ದೇವತೆಗಳು, ಇನ್ನೊಂದು ಕಡೆ ದಾನವರು ಸಮುದ್ರ ಮಥನವನ್ನು ಆರಂಭಿಸ್ತಾರೆ. ಈ ಮಥನ ನಡಿಬೇಕಾದ್ರೆ ಒಂದೊಂದಾಗೆ ವಸ್ತುಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ಹುಟ್ಟಿ ಬಂದಂಥದ್ದು ನಾವು ಕೇಳಿದ್ದನ್ನೆಲ್ಲ ಕರುಣಿಸುವಂತಹ ಕಾಮಧೇನು. ಈ ಕಾಮಧೇನುವಿನ ನಂತರ ಎಲ್ಲರ ಮನೆಗಳಲ್ಲಿ ಬೇಕಾಗಿದ್ದನ್ನು ನೀಡುವಂತಹ ಮಹಾಲಕ್ಷ್ಮಿ ಹುಟ್ಟಿ ಬರ್ತಾರೆ. ಬರೀ ಒಳ್ಳೆಯದೇ ಬಂದರೆ ಆಗತ್ತಾ? ಇಲ್ಲ ಅಲ್ವಾ? ಒಳ್ಳೆಯದ್ರ ನಡುವೆ ಕೆಟ್ಟದ್ದು ಕೂಡ ಬರಬೇಕಲ್ಲ. ಆ ರೀತಿಯಾಗಿ ಬಂದಿದ್ದೇ ಹಾಲಾಹಲ, ಕಾರ್ಕೋಟಕ ವಿಷ. ಈ ವಿಷ ಉತ್ಪತ್ತಿ ಆಗ್ತಿದ್ದಂಗೆ ಎಲ್ರಿಗೂ ಭಯ ಶುರು ಆಗಿಬಿಡತ್ತೆ. ಈ ವಿಷ ಎಲ್ಲರನ್ನ ನಾಶ ಮಾಡಿಬಿಡುತ್ತೆ, ಯಾರೂ ಉಳಿಯೋದಿಲ್ಲ, ಇನ್ನು ಇಡೀ ಪ್ರಪಂಚನೇ ನಾಶ ಆಗಿಬಿಡತ್ತೆ ಅಂತ ಹೇಳಿ ಎಲ್ಲರೂ ಭಯ ಪಟ್ಕೊಂಡು ಯಾರನ್ನು ನಮ್ಮ ಸಹಾಯಕ್ಕಾಗಿ ಕರಿಬೇಕು ಅಂದಾಗ ನೆನಪಾಗಿದ್ದೇ ನಮ್ಮ ಕೈಲಾಸವಾಸಿ ಶಂಕರ. ಶಂಕರನನ್ನು ಹೋಗಿ ಕರಿತಿದ್ದಂಗೆ ಶಂಕರ ಏನೂ ಯೋಚನೆ ಮಾಡಲ್ಲ, ಕೈಲಾಸಗಿರಿಯಿಂದ ಇಳಿದು ಬಂದು ತನ್ನ ಕಪಾಲ ಪಾತ್ರೆಯಲ್ಲಿ ಕಾರ್ಕೋಟಕ ವಿಷವನ್ನು ತೆಗೆದುಕೊಂಡು ತನ್ನ ಗಂಟ್ಲಿಗೆ ಸೇರಿಸೇ ಬಿಡ್ತಾರೆ ಶಂಕರ.
ಇದನ್ನು ಕಂಡಂತಹ ಮಹಾದೇವಿ, ಈ ಮಹಾದೇವ ಏನು ಮಾಡಿಕೊಂಡ್ರಿ ಅಂತ ಹೇಳಿ ತನ್ನ ಕೈಯಿಂದ ಮಹಾದೇವನ ಗಂಟಲನ್ನು ಬಿಗಿಯಾಗಿ ಹೊತ್ತಿ ಹಿಡಿತಾರೆ. ಆಗ ಕೆಳಗೆ ಬರಲಾರದೆ ವಿಷ ಅಲ್ಲೇ ನಿಂತುಬಿಡುತ್ತೆ ಗಂಟಲಲ್ಲೇ. ಆ ನಿಂತಹ ಭಾಗ ನೀಲಿ ಬಣ್ಣಕ್ಕೆ ತಿರುಗಿ ನಮ್ಮ ಮಹಾದೇವ ಅಂದಿನಿಂದ ನೀಲಕಂಠರಾಗ್ತಾರೆ. ಈ ಶಿವನನ್ನು ನಾಶ ಮಾಡಲಿಕ್ಕೆ ಅಂತಲೇ ಸೃಷ್ಟಿಯಾಗಿರೋದು ಅಂತ ಹೇಳಿ ಕರೀತಾರೆ. ಆದರೆ ಸೃಷ್ಟಿ ನಾಶನ ಯಾಕೆ ತಡೆದ್ರು? ನಮ್ಮಲ್ಲಿ ತ್ರಿಮೂರ್ತಿಗಳಿದ್ದಾರೆ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಸೃಷ್ಟಿಕರ್ತನಾದರೆ ವಿಷ್ಣು ಎಲ್ಲದನ್ನೂ ಸರಿದೂಗಿಸಿ ನಡೆಯುವಂಥವರಾಗ್ತಾರೆ. ಆದರೆ ಶಿವ ನಾಶನೇ ಮಾಡ್ತಾರೆ ಅಲ್ವಾ? ಆದರೆ ಶಿವ ಯಾವತ್ತೂ ಎಲ್ಲದನ್ನೂ ನಾಶ ಮಾಡೋದಿಲ್ಲ. ಯಾವುದು ಕೆಟ್ಟದಿರುತ್ತೆ ಅದನ್ನು ಮಾತ್ರ ನಾಶ ಮಾಡ್ತಾರೆ. ಈ ಶಿವರಾತ್ರಿ ದಿನ ನಮ್ಮ ಮನಸ್ಸಲ್ಲಿರುವಂತಹ ಕೆಟ್ಟತನ, ದುಷ್ಟತನ ಎಲ್ಲದೂ ನಾಶ ಆಗಲಿ, ಒಳ್ಳೆಯದು ಮಾತ್ರ ಉಳಿಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಬೇಡ್ಕೊಳ್ಳೋಣ. ಇಷ್ಟೆಲ್ಲ ಸಮುದ್ರ ಮಥನ ಆಯಿತು, ವಿಷ ಕುಡಿದ್ರು. ಇದು ಯಾವ ದಿನ? ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ. ಆದ್ದರಿಂದಲೇ ನಾವು ಇಂದು ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಈ ವಿಷವನ್ನು ಕುಡಿದಂತಹ ಸುದ್ದಿ ಎಲ್ಲ ಕಡೆನೂ ಹಬ್ತಿದ್ದಂಗೆ ಎಲ್ಲರೂ ಕೂಡ ಶಿವನಿಗೆ ಒಂದು ಗ್ರೇಟ್ಫುಲ್ ಆಗಬೇಕಲ್ಲ. ಹಾಗಾಗಿ ಆ ಥ್ಯಾಂಕ್ಫುಲ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ? ಇಡೀ ರಾತ್ರಿ ಶಿವನ ಜಪ, ತಪ, ಪೂಜೆ ಈ ಥರದನ್ನು ಮಾಡಿ ಶಿವನಿಗೆ ಖುಷಿ ಪಡಿಸ್ತಾರೆ. ಸೊ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಇಡೀ ದಿನ ಶಿವನಿಗೆ ಥ್ಯಾಂಕ್ಫುಲ್ಲಾಗಿ ಇಡೀ ಸೃಷ್ಟಿಯನ್ನು ನಮಗೆ ಉಳಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳುವಂತಹ ದಿನವೇ ಈ ಶಿವರಾತ್ರಿ. ಹಾಗಾಗಿ ಜಾಗರಣೆಯನ್ನು ಆಚರಣೆ ಮಾಡ್ತಾರೆ. ಸರಿ, ಆಯಿತು. ಆದರೆ ಗಂಗಾ ಪೂಜೆ ಏನಕ್ಕೆ ಅಂತ ಕೇಳ್ತೀರಲ್ವಾ? ಭಗೀರಥ ಭೂಮಿಗೆ ಗಂಗೆಯನ್ನು ಕರೆ ತರಬೇಕಾಗಿರುತ್ತೆ. ತಮ್ಮ ಪೂರ್ವಜರಿಗೆ ಮೋಕ್ಷ ದೊರಕಬೇಕು ಅಂತಂದರೆ ಗಂಗೆ ಭೂಮಿಗೆ ಇಳಿಬೇಕಾಗಿರುತ್ತೆ. ಹಾಗಾಗಿ ಭಗೀರಥ ತಪಸ್ಸನ್ನು ಮಾಡಿ ಗಂಗಾದೇವಿಯನ್ನು ಭೂಮಿಗೆ ಬರಲಿಕ್ಕೆ ಒಪ್ಪಿಸ್ತಾರೆ. ಗಂಗಾದೇವಿ ಒಪ್ತಾರೆ ಭೂಮಿಗೆ ಬರಲಿಕ್ಕೆ. ಆದರೆ ಹೇಳ್ತಾರೆ ಗಂಗಾದೇವಿ, ಭಗೀರಥ ನಾನು ಭೂಮಿಗೆ ಬರಬಲ್ಲೆ, ಆದರೆ ನನ್ನ ರಭಸವನ್ನು ಭೂಮಿ ತಡ್ಕೊಳುತ್ತಾ? ನಾನು ರಭಸವಾಗಿ ಭೂಮಿಗೆ ಇಳಿತಿದ್ದಂಗೆ ಇಡೀ ಭೂಲೋಕವೇ ಕೊಚ್ಚಿ ಹೋಗುತ್ತೆ. ನನ್ನ ರಭಸವನ್ನು ತಡಿಲಿಕ್ಕಾಗತ್ತಾ ನಿನ್ನ ಕೈಯಲ್ಲಿ ಅಂತ ಹೇಳಿ ಕೇಳ್ತಾರೆ. ಚಿಂತಾಕ್ರಾಂತನಾದ ಭಗೀರಥ ಅದಕ್ಕೆ ಉತ್ತರವನ್ನು ಕೂಡ ಗಂಗಾದೇವಿಯಲ್ಲೇ ಕೇಳ್ತಾರೆ. ಅಮ್ಮ, ನೀನು ಬರಲೇಬೇಕು. ಯಾವ ರೂಪದಲ್ಲಿ ಬರ್ತೀಯಾ, ಹೇಗೆ ಬರ್ತೀಯಾ ನನಗೆ ಗೊತ್ತಿಲ್ಲ, ಬರಬೇಕಮ್ಮ ನೀನು ಅಂತೇಳಿ. ಆವಾಗ ಗಂಗಾದೇವಿ ಅದಕ್ಕೊಂದು ಉಪಾಯ ಕೊಡ್ತಾರೆ. ನನ್ನನ್ನು ತಡೆಯುವ ಶಕ್ತಿ ಇರೋದು ಪರಶಿವನಿಗೆ ಮಾತ್ರ. ಆ ಮಹಾದೇವನನ್ನು ನೀನು ಒಪ್ಪಿಸಿದ್ದೇ ಆದಲ್ಲಿ ನಾನು ಭೂಮಿಗೆ ಬರ್ತೀನಿ ಅಂತ ಹೇಳಿ. ಇದಕ್ಕೆ ಒಪ್ಪಿದಂತಹ ಭಗೀರಥ ಮತ್ತೆ ಪರಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ. ಪರಶಿವ ಅವನ ಭಕ್ತಿಗೆ ಮೆಚ್ಚಿ ಗಂಗೆಯನ್ನು ತನ್ನ ಜಟೆಯಲ್ಲಿ ನಿಲ್ಲಿಸಲು ಒಪ್ಕೋತಾರೆ. ಗಂಗಾದೇವಿ ಭೂಮಿಗೆ ಧುಮುಕಿದ ಆ ದಿನವೇ ಶಿಶಿರ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ. ಆ ದಿನವನ್ನು, ಆ ಖುಷಿಯನ್ನು ಆಚರಿಸಿದ್ದೇ ಶಿವರಾತ್ರಿ ಆಯಿತು. ಇನ್ನೊಂದು ರೂಪದಲ್ಲಿ ಹೇಳೋದಾಯಿತು ಅಂದರೆ ಲಿಂಗ ಪುರಾಣದ ಪ್ರಕಾರ ನಮ್ಮ ಪರಶಿವ ಜ್ಯೋತಿರ್ಲಿಂಗ ರೂಪ ತಾಳಿದ ದಿನ ಕೂಡ ಇದೆ. ಇಷ್ಟು ವಿಶೇಷ ಇರುವಂತಹ ಈ ದಿನವನ್ನು ನಾವು ಶಿವರಾತ್ರಿಯಾಗಿ ಆಚರಿಸ್ತೀವಿ. ಆದರೆ ಶಿವರಾತ್ರಿ ದಿನ ಊಟ ಮಾಡ್ತಾರಲ್ಲ, ಅಡುಗೆ ಊಟ ಎಲ್ಲ ಬಡಿಸ್ತಾರಲ್ಲ, ಉಪವಾಸ ಮಾಡಬೇಕಲ್ವ? ಇದಕ್ಕೆ ಉತ್ತರ ಬೇಕಾ? ನನ್ನ ಚಾನಲ್ನ ಹೀಗೆ ವಾಚ್ ಮಾಡ್ತಾರಿ. ಮುಂದಿನ ವಿಡಿಯೋದಲ್ಲಿ ನಾನು ಇದಕ್ಕೆ ಉತ್ತರನ ತಿಳಿಸ್ತೀನಿ. ಮತ್ತು ಇನ್ನೂ 2 ವಿಶೇಷತೆಗಳು ಮತ್ತು ವೈಜ್ಞಾನಿಕ ಹಿನ್ನೆಲೆ ಕೂಡ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಶಿವ ಶಿವ ಅಂತಿರೋಣ.